ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಇದೆ. 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಸ್ ವೀಕ್ಷಕರೇ, ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಇದೆ. 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೂವುಗಳಲ್ಲಿ ಅರಳಿದ ಅದ್ಭುತವಾಗಿ ಅಲ್ಲಿ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ. ಹಲವು ಬಗೆಯ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ. ನೋಡಿ, ಹೂವುಗಳಿಂದ ಅದ್ಭುತ ಮತ್ತು ಎಷ್ಟು ನೋಡಿದರೂ ಕೂಡ ಸಾಲೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಅಲ್ಲಿ ಅಲಂಕಾರ ಮಾಡಲಾಗಿದೆ. 3 ದಿನಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ. ಫಲಪುಷ್ಪ ಪ್ರದರ್ಶನದ ವೈಭವ ಕಣ್ತುಂಬಿಕೊಂಡಿದ್ದಾರೆ ಜನರು. ವೀಕೆಂಡ್ ಹಿನ್ನೆಲೆ ಲಾಲ್ಬಾಗ್ನಲ್ಲಿ ಜನಸಾಗರ ಹರ್ಕೊಂಡು ಬರ್ತಾ ಇದೆ ಜನರೆಲ್ಲರೂ. ಒಂದೇ ದಿನ 59,000ಕ್ಕೂ ಹೆಚ್ಚು ಜನ ಭೇಟಿ ಕೊಟ್ಟು ಅಲ್ಲಿನ ಫಲಪುಷ್ಪ ಪ್ರದರ್ಶನೆಯನ್ನ ಕಣ್ತುಂಬಿಕೊಂಡಿದ್ದಾರೆ, ಆನಂದ ಪಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನ ಲಾಲ್ಬಾಗ್ 220ನೇ ಫಲಪುಷ್ಪ ಪ್ರದರ್ಶನ. ಅದು ಹಲವು ಬಗೆಯ ಹೂವುಗಳು, ಎಷ್ಟು ನೋಡಿದರೂ ಎಲ್ಲಿ ತನಕ ನೋಡ್ತಿರೋ ಅಲ್ಲಿ ತನಕ ಹೂವುಗಳೇ ಕಾಣ್ತವೆ. ನಿಮಗೆ ಎಷ್ಟು ಬಗೆಯ ಹೂವುಗಳಿದಾವೋ ಎಲ್ಲವನ್ನೂ ಅಲ್ಲಿ ಒಗ್ಗೂಡಿಸಿ ಅದ್ಭುತವಾಗಿ ಇಟ್ಟು ಬಂದಿರತಕ್ಕಂಥ ಜನಗಳಿಗೆ ಮನ ಸೆಳೆಯುವಂತೆ, ಮನಬಿಚ್ಚಿ ಅವರು ಮನಃಶಾಂತಿಯಿಂದ ಅದನ್ನೆಲ್ಲ ಆನಂದಿಸುವಂತೆ ಅಲಂಕಾರ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ. ಬೆಂಗಳೂರಿನ ಲಾಲ್ಬಾಗ್ ದೃಶ್ಯಗಳನ್ನು ನಿಮ್ಮ ಸಂಪೂರ್ಣ ನ್ಯೂಸ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಅಲಂಕಾರ ಮತ್ತು ಯಾವ ರೀತಿ ಒಂದು ಡೆಕೋರೇಟ್ ಮಾಡಲಾಗಿದೆ ಅಂತ ಹೇಳಿ ನೋಡಿ. ಎಷ್ಟು ಬಗೆಯ ಹೂವುಗಳಿದ್ದಾವೆ.